ಕೂಲಿ ಈ ಚಿತ್ರದ ಅನೌನ್ಸ್ಮೆಂಟ್ ಆಗಿದ್ದ ದಿನದಿಂದಲೇ ಅಭಿಮಾನಿಗಳಲ್ಲಿ ಭಾರೀ ಎಕ್ಸೈಟ್ಮೆಂಟ್. ರಜನಿಕಾಂತ್ ಅವರ ಮ್ಯಾಜಿಕ್, ಲೋಕೇಶ್ ಕನಗರಾಜ್ ಡೈರೆಕ್ಷನ್, ಜೊತೆಗೆ ಗ್ರ್ಯಾಂಡ್ ಸೆಟ್ಸ್, ಇಂಟರ್ನ್ಯಾಷನಲ್ ಲೆವೆಲ್ ಆಕ್ಷನ್ ಬ್ಲಾಕ್ಸ್ ಎಲ್ಲವೂ ನಿರೀಕ್ಷೆಗಳನ್ನು ಆಕಾಶಕ್ಕೆ ಏರಿಸಿತ್ತು. ಆದರೆ ಸಿನಿಮಾ ನೋಡಿ ಬಂದ ಮೇಲೆ ಐ ಆಮ್ ಡಿಸಪಾಯಿಂಟೆಡ್. ನಾನು ನೋಡಬೇಕೆಂದಿದ್ದ ಆ ಶಕ್ತಿ, ಆ ಹಿಡಿತ, ಆ ಕ್ಲಾಸಿಕ್ ರಜನಿ ಫೀಲ್ ಇಲ್ಲಿ ಕಾಣಿಸಲಿಲ್ಲ. ಸ್ಟೋರಿ ಬಗ್ಗೆ ಹೇಳಬೇಕಾದ್ರೆ, ಕೂಲಿಯಾಗಿ ಕೆಲಸ ಮಾಡುತ್ತಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಕ್ರೈಮ್, ಪಾಲಿಟಿಕ್ಸ್, ಅಂಡರ್ವರ್ಲ್ಡ್ ನಡುವಿನ ಆಟದಲ್ಲಿ ಸಿಕ್ಕಿಬೀಳ್ತಾನೋ ಎಂಬುದೇ ಕಥೆಯ ಹೃದಯವಾಗಿರಬೇಕಿತ್ತು. ಆದರೆ ಇಲ್ಲಿ ಕಥೆಯ ಹಾದಿ ಗೊಂದಲದಿಂದ ಕೂಡಿದೆ. ಒಂದಿಷ್ಟು ಸೀನ್ ಸರಿ ಇದ್ರೂ ಅನಗತ್ಯ ತಿರುವುಗಳು, ಉದ್ದವಾದ ಸಂಭಾಷಣೆಗಳು ಕಥೆಯ ಪೇಸನ್ನು ಕೊಂದು ಹಾಕ್ತವೆ. ಕ್ಲೈಮ್ಯಾಕ್ಸ್ಗೆ ಬರೋ ಮುನ್ನ ಪ್ರೇಕ್ಷಕರು ತಾಳ್ಮೆ ಕಳೆದುಕೊಳ್ಳುವ ಸ್ಥಿತಿ ಬರುತ್ತದೆ. ಸಿನಿಮ್ಯಾಟೋಗ್ರಫಿ ಬಗ್ಗೆ ಹೇಳಬೇಕಾದ್ರೆ, ಹೌದು, ಕೆಲವು ದೃಶ್ಯಗಳು ಕಣ್ಣಿಗೆ ಹಬ್ಬ. ಮಾರ್ಕೆಟ್ ಸೆಟ್ ಪೀಸಸ್, ಆಕ್ಷನ್ ಬ್ಲಾಕ್ಸ್, ಕಲರ್ ಪ್ಯಾಲೆಟ್ ಎಲ್ಲವೂ ಚೆನ್ನಾಗಿದೆ. ಆದರೆ ಕೆಲ ಆಕ್ಷನ್ ದೃಶ್ಯಗಳಲ್ಲಿ ಕ್ಯಾಮರಾ ವರ್ಕ್ ತುಂಬ ಶೇಕಿಯಾಗಿದ್ದು ದೃಶ್ಯ ಹದಗೆಟ್ಟಿದೆ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕಾದ್ರೆ, ರಜನಿಕಾಂತ್ ತಮ್ಮದೇ ಶೈಲಿಯಲ್ಲಿ ಡೈಲಾಗ್ ಡೆಲಿವರಿ ಮಾಡಿದ್ದಾರೆ. ಆದರೆ ಕಥೆಯ ಬಲಹೀನತೆ ಅವರ ಮೆರುಗು ತಗ್ಗಿಸಿದೆ. ಸಪೋರ್ಟಿಂಗ್ ಕಾಸ್ಟ್ ತಮ್ಮ ಮಟ್ಟಿಗೆ ಪ್ರಯತ್ನಿಸಿದ್ದಾರೆ, ಆದರೆ ಅವರಿಗೆ ಬೇಕಾದಷ್ಟು ಸ್ಕ್ರೀನ್ ಸ್ಪೇಸ್ ಇಲ್ಲ. ನಾಗಾರ್ಜುನ ವಿಲನ್ ಕ್ಯಾರೆಕ್ಟರ್ ಕೂಡ ಅಷ್ಟೇನೂ ನೆನಪಿನಲ್ಲಿ ಉಳಿಯುವಂತಿಲ್ಲ. ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳಬೇಕಾದ್ರೆ, ಅನಿರುದ್ಧ್ ತಮ್ಮ ಎನರ್ಜಿ ಕೊಟ್ಟಿದ್ರೂ ಅದು ಕೆಲವು ಸೀನ್ಸ್ಗಳಲ್ಲಿ ಮಾತ್ರ ಹಿಡಿತ ತೋರಿಸಿದೆ. ಸಾಂಗ್ಸ್ಗಳಲ್ಲಿ ಕೆಲವು ಕ್ಯಾಚಿ ಇದ್ರೂ ಅವು ಕಥೆಯ ಫ್ಲೋಗೆ ಸರಿಯಾಗಿ ಮಿಶ್ರಣವಾಗಿಲ್ಲ. ಬಿಜಿಎಂ ಕೂಡ ನಿರೀಕ್ಷಿಸಿದಷ್ಟು ಗೂಸ್ ಬಂಪ್ಸ್ ತರಲಿಲ್ಲ. ನೆಗೆಟಿವ್ಸ್: ಲೆಂಥಿ ರನ್ ಟೈಮ್, ಕನ್ಫ್ಯೂಸಿಂಗ್ ಸ್ಟೋರಿ ಲೈನ್, ಲ್ಯಾಕ್ ಆಫ್ ಡೆಪ್ತ್ ಇನ್ ಕ್ಯಾರೆಕ್ಟರ್ಸ್, ಅನಗತ್ಯ ಸಬ್ ಪ್ಲಾಟ್ಸ್, ಕೆಲವು ಸಿಜಿಐ ದೃಶ್ಯಗಳಲ್ಲಿ ನೈಜತೆ ಕೊರತೆ, ಮ್ಯೂಸಿಕ್ ಇನ್ಕನ್ಸಿಸ್ಟೆನ್ಸಿ. ಇದು ನನ್ನ ಅಭಿಪ್ರಾಯ, ನಿಮ್ಮದು ಬೇರೆ ಇರಬಹುದು. ನೀವು ನೋಡಿದ್ರೆ ನಿಮಗೆ ಹೇಗಿತ್ತು ಅನ್ನೋದು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮತ್ತಷ್ಟು ಸಿನಿಮಾ ರಿವ್ಯೂಸ್ ಮತ್ತು ವಿಶ್ಲೇಷಣೆಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ರಿವ್ಯೂನಲ್ಲಿ ಮತ್ತೆ ಭೇಟಿ ಮಾಡೋಣ.